ಇದು ವಿಡಿಯೋದಲ್ಲಿ ನಾನು ನಿಮಗೆ 2020 ಪತ್ರಿಕೆ 2 ಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ನಿಮಗೆ ಈಗ ಒಂದು TET ಬರೀಲಿಕ್ಕೆ ಅಥವಾ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ನೋಡ್ತಾ ಆನ್ಸರ್ಗಳನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಕನ್ನಡ ಅಂತ ಹೇಳಿದೆ, ಇದು ಭಾಷೆ 1 ಅಂದರೆ ಒಂದನೇ ಲ್ಯಾಂಗ್ವೇಜ್ 1 ಅಂತ ನೀವು ಆಯ್ಕೆ ಮಾಡಿಕೊಂಡಾಗ ಪಾರ್ಟ್ 1ನಲ್ಲಿ ನೀವು ಬರೀತೀರಾ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮಗಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಪ್ರಶ್ನೆಗಳಿರುತ್ತೆ ಮತ್ತು ಯಾವ್ಯಾವ ಪಾರ್ಟಲ್ಲಿ ಏನೇನಿರುತ್ತೆ ಅಂತ. ಈ ಪಾರ್ಟ್ 1ನಲ್ಲಿ ಏನೇನಿರುತ್ತೆ, ಲ್ಯಾಂಗ್ವೇಜ್ 1 ಅಂದರೆ ನೀವು ಯಾವುದಾದ್ರೂ ತೊಗೊಳ್ಳಿ, ಅದರಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಾಂಸ್ಕ್ರಿಟ್, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇನ್ನು ಪಾರ್ಟ್ 2ನಲ್ಲಿ ಲ್ಯಾಂಗ್ವೇಜ್ 2 ಅಂತ ಇದೆ. ಸಾಮಾನ್ಯವಾಗಿ ಲ್ಯಾಂಗ್ವೇಜ್ 2 ಬಂದು ಇಂಗ್ಲೀಷ್ ಇರುತ್ತೆ, ಲ್ಯಾಂಗ್ವೇಜ್ 1 ಕನ್ನಡ ಇರುತ್ತೆ. ಇಲ್ಲಾಂದರೆ ಇಂಗ್ಲೀಷು ಮತ್ತು ಕನ್ನಡ ಇರುತ್ತೆ. ಈ ರೀತಿ ಚೇಂಜಸ್ ಆಗುತ್ತೆ. ಉರ್ದು ಮಾಧ್ಯಮದವರು ಅವರೆಲ್ಲ ಸ್ವಲ್ಪ ಕರೆಕ್ಟಾಗಿ ಇದನ್ನು ನೋಡ್ಕೋಬೇಕು. ಇನ್ನು ಲ್ಯಾಂಗ್ವೇಜ್ ಪಾರ್ಟ್ 3ನಲ್ಲಿ CDP ಇರುತ್ತೆ, ಕನ್ನಡ. ನೆಕ್ಸ್ಟು ಅಂದರೆ ಯಾವುದು ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನ, ಅದಾದಮೇಲೆ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇರುತ್ತೆ. ಈ ರೀತಿ ಪ್ಯಾಟರ್ನ್ ಇರುತ್ತೆ. ಅದನ್ನು ಕ್ವಶನ್ ಪೇಪರ್ ಬಂದು ಟೋಟಲ್ ನೋಡಿ ಇಲ್ಲಿ ಎಷ್ಟು ಪೇಜ್ ಇದೆ ಅಂತ ಹೇಳಿಬಿಟ್ಟು ಪೇಜ್ ನಂಬರ್ ಕೊಟ್ಟಿದ್ದಾರೆ. 124 ಪೇಜ್ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನು ಈ ಒಂದು ಪ್ಯಾಟರ್ನನ್ನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ವಶನ್ ಪೇಪರಲ್ಲಿ ಅದೆಲ್ಲ ಮಾಹಿತಿಯನ್ನು ನೀವು ನೋಡ್ಕೋಬೇಕು. ಮತ್ತು ಈ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕಾಗುತ್ತೆ, ಆನ್ಸರನ್ನು ಮಾಡಬೇಕಂದ್ರೆ ಮೊದಲು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡಿ, 1 to 8 ಕ್ವಶನ್ಸು ಪ್ಯಾಸೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ 1ನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ, 8ನೇ ಪ್ರಶ್ನೆವರೆಗೂ ಪ್ಯಾಸೇಜು. ನೆಕ್ಸ್ಟು ಒಂದು ಪದ್ಯ ಕೊಟ್ಟಿದ್ದಾರೆ, 9ರಿಂದ 15ರವರೆಗೆ ಪದ್ಯ. ಸೊ ಇಲ್ಲಿ ರಾವಣನನ್ನು ಕೊಂದು ಸೀತೆ ತಂದು ನಗು ನಗುತ್ತಾ ಈ ಪದ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳನ್ನು ನೀವು 15ರವರೆಗೆ ಅಟೆಂಡ್ ಮಾಡಬೇಕಾಗುತ್ತೆ. ಆ ನಂತರ ಬರುವಂಥ ಕಾನ್ಸೆಪ್ಟ್ ಬಂದು ಗ್ರಾಮರ್ ಕಂಟೆಂಟ್ ಇರುತ್ತೆ. ಗ್ರಾಮರ್ ವಿತ್ ಪೆಡಗಾಗಿ, ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರುತ್ತೆ. ಓಕೆ, ಸೊ ನಾವೀಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು, ಮೊದಲಿಗೆ ಆನ್ಸರ್ ಹೇಗೆ ಮಾಡಬೇಕು ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಇದೇ ಒಂದು ಏನೋ ಪ್ಯಾಸೇಜ್ ಕೊಡ್ತಾರೆ ಅಂತಲ್ಲ, ಬಟ್ ನೀವು ಪ್ಯಾಸೇಜನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಐಡಿಯಾ ಕೊಡ್ತೀನಿ. ನಾನೇನು ಮಾಡ್ತೀನಿ, ಮೊದಲಿಗೆ ಈ ಪ್ಯಾಸೇಜನ್ನು ಓದೋದಕ್ಕಿಂತ ಮುಂಚೆ ಆನ್ಸರನ್ನು ಅಂದರೆ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗ್ತೀನಿ. ಸೊ ಪ್ರಶ್ನೆ ನೋಡ್ತೀನಿ ನಾನೀಗ. ಪ್ಯಾಸೇಜ್ ನಾನು ಓದಿಲ್ಲ, ನಾನು ಮೊದಲೇ ಪ್ರಶ್ನೆನ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು? ಸೊ ನಿಮ್ಮ ಮನಸ್ಸಲ್ಲಿರಲಿ ಅದು ಉತ್ತರ. ನಮಗೆ ಆಪ್ಷನ್ಸ್ ನೋಡೋದು ಬೇಡ, ಏನು ಬೇಡ. ಮೈಸೂರು ಮಲ್ಲಿಗೆ ಕವನ ಸಂಕಲನವನ್ನು ಬರೆದಿರ್ತಕ್ಕಂಥ ಕರ್ತೃ ಯಾರು? ನೆಕ್ಸ್ಟು, HG ಸಣ್ಣಗುಡ್ಡಯ್ಯನವರು ಪ್ರಕಟಿಸಿದ ಹೊಸ ಕವನ ಸಂಕಲನ ಯಾವುದು? ಸೊ ಹೊಸ ಕವನ ಸಂಕಲನ ಈ ಸಣ್ಣಗುಡ್ಡಯ್ಯನವರು ಪ್ರಕಟಣೆ ಮಾಡ್ತಾರೆ, ಅದು ಯಾವುದು? ನೆಕ್ಸ್ಟು, ಶಿವಮೊಗ್ಗಯ ಕರ್ನಾಟಕ ಸಂಘದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. ಸೊ ಯಾರು ಶಿವಮೊಗ್ಗದಲ್ಲಿ ಈ ಒಂದು ಕವಿ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು? ಓಕೆ. ನೆಕ್ಸ್ಟು, ಧ್ರುವತಾರೆ ನೋಡಿ, ಧ್ರುವಾಂತರ ಪದದಲ್ಲಿ ಯಾವ ಸಂಧಿ? ಇಲ್ಲೇನು ಆನ್ಸರನ್ನು ನಿಮಗೆ ಅಲ್ಲಿ ಪ್ಯಾಸೇಜೇ ಬೇಕಾಗಿಲ್ಲ, ಇದಕ್ಕೆ ನೀವೇ ಉತ್ತರವನ್ನು ಹೇಳ್ಬೋದು. ಇದು ಸಂಧಿ ಕಾರ್ಯವನ್ನು ಬಿಡಿಸಬೇಕಾದ್ರೆ ಅದನ್ನು ವಿಗ್ರಹ ವಾಕ್ಯವನ್ನಾಗಿ ಮೊದಲು ನೀವು ಮಾಡಬೇಕು. ಧ್ರುವಾಂತರ ಅಂತ ಇದೆ. ಸೊ ಹೇಗೆ ಬಿಡಿಸಬೇಕು? ಧ್ರುವ ಪ್ಲಸ್ ಅಂತರ, ಧ್ರುವಾಂತರ ಅಂತ ಆಗುತ್ತೆ, ಹೌದಲ್ವಾ? ಸೊ ಇದನ್ನು ನೀವು ಬಿಡಿಸಿ ಬರೆದ್ರೆ ಏನಾಗುತ್ತೆ ನೋಡಿ, ಧ್ರುವ ಅಕಾರ ಬರುತ್ತೆ, ಅಂತರ ಅಲ್ಲೂ ಕೂಡ ಆಕಾರ ಬರುತ್ತೆ, ಧ್ರುವಾಂತರ ಆಗುತ್ತೆ. ಸೊ ಅಂದರೆ ಆಕಾರ ಬಂದು ಆಕಾರ ಆಗುತ್ತೆ, ಸವರ್ಣ ದೀರ್ಘವಾಗುತ್ತೆ. ಹಾಗಾಗಿ ಇದನ್ನು ನಾವು ಏನಂತ ಹೇಳ್ತೀವಿ? ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳ್ತೀವಿ. ತುಂಬ ಸಿಂಪಲ್ಲಾಗಿ ನೀವು ಪ್ಯಾಸೇಜ್ ಓದ್ದನೇ 1 ಮಾರ್ಕ್ಸನ್ನು ತಗೊಂಡ್ರಿ. ಇನ್ನು ತಮ್ಮ ಕವನಗಳನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿಯವರನ್ನು ಇದಕ್ಕೆ ಹೋಲಿಸಿದ್ದಾರೆ. ಮಾಸ್ತಿಯವರನ್ನು ಯಾವುದಕ್ಕೆ ಅವರು ಹೋಲಿಕೆಯನ್ನು ಮಾಡಿದ್ದಾರೆ? ನೆಕ್ಸ್ಟ್, KS ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅವರು ಹೀಗೆ. ಸೊ ಇದು ಕೂಡ ಆನಂತರ ನಾವು ಆನ್ಸರ್ ಮಾಡೋಣ. GS ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವ ಈ ರೀತಿಯದ್ದಲ್ಲ. ಸೊ ಅವರ ವ್ಯಕ್ತಿತ್ವ ಯಾವುದಲ್ಲ ಅಂತ. ನೆಕ್ಸ್ಟು, ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ ಏನಾಗಿದೆ ಇಲ್ಲಿ? ಗುಣುಗುಣು ಅಂತ ನೀವು ಇದನ್ನು ಕೇಳಿರ್ಬೋದು. ಗುಣುಗುಣು ಅಂತ ನಾವು ಮಾತಾಡ್ತಿರ್ತೀವಲ್ವ, ಅಲ್ಲಿ ಏನಂತ ಆಗಿದೆ ಅಲ್ಲಿ ಅಂದರೆ ಕೆಲವೊಂದು ಸರಿ ಅರ್ಥ ಇಲ್ಲ ಅಲ್ಲಿ.
ಬಟ್ ಏನೋ ಗುಣುಗುಣುಕ್ತಿರೋದಲ್ಲೋ, ಭಾಳ ಗುಣುಕ್ತಿರಲ್ಲೋ, ಗುಣು ಏನೋ ಸೌಂಡ್ ಮಾಡ್ತಿರಲ್ಲ ಅಂತೀವಿ. ಅಂದರೆ ಅದು ಒಂದು ರೀತಿ ಅನುಕರಣೆಯನ್ನು ಮಾಡಿ ಹೇಳುವಂಥದ್ದು. ಹಾಗಾಗಿ ಅನುಕರಣ ವ್ಯಯ ಅಂತ ಹೇಳ್ಬೋದು. ನೋಡಿ, ಆಗಲೇ ಸಂಧಿ ಬಗ್ಗೆ ನೋಡಿದ್ವಿ, ಈಗ ಅನುಕರಣ ವ್ಯಯದ ಬಗ್ಗೆ ನೋಡಿದ್ವಿ. ಇದು ಬಂದು ಪ್ಯಾಸೇಜಲ್ಲಿ ಇದ್ದರೂ ಕೂಡ ವಿತೌಟ್ ರೀಡಿಂಗ್ ದ ಪ್ಯಾಸೇಜ್ ನೀವು 2 ಅಂಕನ ತೊಗೋಬೋದು. ಸೊ ಇನ್ನು ಪ್ಯಾಸೇಜಿಗೆ ಹೋಗೋಣ. ಏನೇನಂತ ನಾವು ಇನ್ನೊಂದು ಸರಿ ಕ್ಲಾರಿಫಿಕೇಷನ್ ತೊಗೊಳೋಣ. ಪ್ರಶ್ನೆ: ಮೈಸೂರು ಮಲ್ಲಿಗೆ ಕವನ ಸಂಕಲನವನ್ನು ಬರೆದವರು ಯಾರು? ಸಣ್ಣ ಗುಡ್ಡ ಪ್ರಕಟಿಸಿದ ಹೊಸ ಕವನ ಸಂಕಲನ ಯಾವುದು? ಶಿವಮೊಗ್ಗದಲ್ಲಿ ಒಂದು ಸಂಘದ ಕವಿ ಸಮ್ಮೇಳನ ನಡೀತಲ್ಲ, ಅದರಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ರು? ಆಮೇಲೆ ತಮ್ಮ ಕವನ ಸಂಕಲನಗಳನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿ ಅವರನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ಇನ್ನು KS ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ. ರೈಟ್, ಇಷ್ಟು ಪ್ರಶ್ನೆಗಳಿಗೆ ನಾವು ಈ ಪ್ಯಾಸೇಜಿಂದ ಉತ್ತರವನ್ನು ಹುಡುಕಬೇಕಾಗುತ್ತೆ. ಗೋ ಟು ದ ಪ್ಯಾಸೇಜ್. ಈಗ ಪ್ಯಾಸೇಜನ್ನು ನೀವು ಓದಬೇಕಾಗುತ್ತೆ. ಸೊ ನಾವು ಈಗ ಪ್ಯಾಸೇಜನ್ನು ಓದೋದಕ್ಕೆ ಪ್ರಾರಂಭ ಮಾಡೋಣ. ಕೆಲವೊಮ್ಮೆ ದೊಡ್ಡವರ ಜೀವನದ ಕೆಲವು ಪ್ರಸಂಗಗಳು, ಘಟನೆಗಳು ನಮ್ಮ ಗಮನವನ್ನು ತೀವ್ರವಾಗಿ ಸೆಳೆದು ನೆನಪಿನ ನಸು ಮುಸುಕಿನಲ್ಲಿ ಕಣ್ಮರೆಯಾಗಿಸುತ್ತವೆ. ಅಂತಹವುಗಳೆಂದರೆ ನೋಡಿ, ಅಭಿಪ್ಸೆ ಎಂಬ ಹೊಸ ಸಂಕಲನವನ್ನು ಪ್ರಕಟಿಸಿ ಆಧುನಿಕ ಕವಿಗಳ ಬಳಗಕ್ಕೆ ಸೇರಿರುವ GS ಸಣ್ಣಗುಡ್ಡಯ್ಯನವರ. ನೋಡಿ, ಇಲ್ಲಿ ಅಭಿಪ್ಸೆ ಅಂತ ನಾವು ಓದಿದ್ವಿ. ಸೊ ಅಭಿಪ್ಸೆ ಅಂತಕ್ಕಂಥದ್ದು ಹೊಸ ಕವನ ಸಂಕಲನ ಅಂತ. ಅಲ್ಲಿ 2ನೇ ಪ್ರಶ್ನೆ ಕೇಳಿದರು, GS ಸಣ್ಣಗುಡ್ಡಯ್ಯನವರು ಪ್ರಕಟಿಸಿದ ಹೊಸ ಕವನ ಸಂಕಲನ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ನಿಮಗೆ ಸಿಕ್ಕಿದೆ. ಆಪ್ಷನ್ಸಲ್ಲಿ ಅಭಿಪ್ಸೆ ಅಂತ ಇದ್ದರೆ ಅದನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು ಮುಂದೆ ಹೋಗ್ತಾ ಹೋಗೋಣ. ಸಣ್ಣಗುಡ್ಡಯ್ಯನವರು ತುಮಕೂರಿನಲ್ಲಿ ನನ್ನ ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅವರದ್ದು ತೀಕ್ಷ್ಣಮತಿ, ಹರಿತವಾದ ಮಾತು, ಖಚಿತವಾದ ವಿಮರ್ಶೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರು. ಏನಪ್ಪ ಅಂತ ಹೇಳಿದರೆ, ಅವರ ಒಂದು ವ್ಯಕ್ತಿತ್ವ ಎಂಥದ್ದು, ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವ ಎಂಥದ್ದು ಅಂತ ಕೇಳಿದ್ರಲ್ವ. ಸೊ ನೀವು ಆ ಪ್ರಶ್ನೆಯನ್ನು ಒಮ್ಮೆ ನೋಡಿ ಬೇಕಾರೆ. ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವ ಎಂಥದ್ದು ಅಂತ. ಇಲ್ಲಿದೆ ನೋಡಿ. ತೀಕ್ಷ್ಣಮತಿ, ಹರಿತವಾದ ಮಾತು, ತಿಳಿ ಹಾಸ್ಯ, ಆದರೆ ಮುಂಗೋಪಿತನ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಯಿತು. ಸೊ ನಿಮಗೆ ಉತ್ತರ ನೋಡಿ, ಅಂದರೆ ಉತ್ತರಗಳು ಗೊತ್ತಾಗೋಯ್ತು. ಪ್ಯಾಸೇಜನ್ನು ಓದುವಾಗ ಗೊತ್ತಾಗೋಯ್ತು. ನೆಕ್ಸ್ಟ್ ಬಂದು ಮುಂದೆ ಹೋಗ್ತಾ ಹೋಗೋಣ. ಅವರದ್ದು ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅವರದ್ದು ತೀಕ್ಷ್ಣಮತಿ, ಹರಿತವಾದ ಮಾತು, ಖಚಿತವಾದ ವಿಮರ್ಶೆ, ಆಗಾಗ ಸ್ವಲ್ಪ ಹಾಸ್ಯ, ಆ 3 ಕ್ಯಾರೆಕ್ಟರ್ ಇದೆ. ಅವು ಉಂಟು ಮಾಡುವಂಥದ್ದು. ಒಂದು ದಿನ ಗುಣುಗುಣು ಅದ್ರ ಬಗ್ಗೆ ಒಂದು ಕ್ವಶನ್ ಇತ್ತು. ಅದನ್ನು ಏನು ಅಂತ ನಾವು ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಗುಣುಗುಣು ಅಂತಲೇ ಏನು ಮಾಡ್ತಾಯಿದ್ದಾರೆ ನೋಡಿ. ಗುಣುಗುಣು ಪದ ಹೇಳುತ್ತಲೇ ಕೊಠಡಿಗೆ ಬಂದವರು ತಮ್ಮ ಕಪಾಟಿನ ಬೀಗ ತೆಗೆದು ಪುಸ್ತಕಗಳನ್ನು ಹುಡುಕುತ್ತಾ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಎಂದು ಗಟ್ಟಿಯಾಗಿ 2 ಸಲ ಹಾಡಿದರು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕುತ್ತೀಗ ನೋಡಿ. ಏನಂತ ಹೇಳಿದರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ, ಹೌದಲ್ವಾ? ಸೊ ನಾನು ಒಬ್ಬ ಸಿಪಾಯಿ. ಸೊ ಅದೊಂದು ಪ್ರಶ್ನೆಯನ್ನು ಕೂಡ ನೀವು ಆನ್ಸರನ್ನು ಮಾಡ್ಬೋದು. ಅದು ಒಂದು ಪ್ರಶ್ನೆ ಇದರಲ್ಲಿ ಇತ್ತೆ ನೋಡಿ, ಇಲ್ಲಿದೆ 6ನೇ ಪ್ರಶ್ನೆ. KS ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ಇದೆ. ಸೊ ಅಲ್ಲಿ ಸಿಪಾಯಿ ಅಂತಕ್ಕಂಥದ್ದು ಅವರು ಏನಾಗಿರ್ತಾರೆ ಅಂದರೆ ಸಿಪಾಯಿ ಆಗಿರ್ತಾರೆ. ಸೊ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ ಗುಣಗುಣುತ್ತಾ ಅವರು ಹಾಡನ್ನು ಹೇಳ್ಕೊಂಬಂದಿದ್ದಾರೆ. ನಿಮಗೆ ಅಲ್ಲಿ ಆನ್ಸರ್ ಈಸಿಯಾಗಿ ಸಿಕ್ಕತ್ತೆ. ನಾನು ಮೊದಲೇ ಹೇಳ್ತೀನಿ, ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸರಿಯಾದ ಉತ್ತರವನ್ನು ಮಾಡ್ತೀರಾ ಅದು ಇಂಪಾರ್ಟೆಂಟ್. ಓಕೆ, ಸಿಪಾಯಿ ಎಂದು ಗಟ್ಟಿಯಾಗಿ 2 ಸಲ ಹಾಡಿದ್ದು. ಪ್ರಹ್ಲಾದರೇ ಅಂತ ಕೇಳ್ತಾರೆ. ಹಾಗಾದರೆ ಹೇಗಿದೆ ಈ ಸಾಲು ಎಂದು ಕೇಳಿದರು. ಆಗಲೇ ಅವರು ಹಾಡಿನ ನುಡಿಯನ್ನು ಗಮನಿಸಿದ್ದ ನಾನು, ಅಂದರೆ ಇದನ್ನು ಬರಿತಾ ಇರೋರು ಪ್ರಹ್ಲಾದರವರು ಅಂತ ನಿಮಗೆ ಗೊತ್ತಾಯ್ತು. ಈಗ ಪ್ರಹ್ಲಾದರಾಯರೇ ಹೇಗಿದೆ ಈ ಸಾಲು ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಚೆನ್ನಾಗಿದೆ ಎಂದೆ. ಅಂಥ ನಿರ್ಧಾರಕ್ಕೆ ಬರಬೇಕಾದ ಪ್ರಸಂಗ ಒದಗಿದ್ದಕ್ಕಾಗಿ ಅವರನ್ನು ಸಂತೈಸಿದೆ ಅಂತ ಅವರು ಹೇಳ್ತಾರೆ. ನೆಕ್ಸ್ಟು ಈ ಮಾತಿನ ಅರ್ಥ ಹೊಳೆಯುವ ಒಂದು ಬೇಕಾದರೆ ನೋಡಿ, ಮೈಸೂರು ಮಲ್ಲಿಗೆ ಖ್ಯಾತಿಯ ನರಸಿಂಹಸ್ವಾಮಿಯವರ ಕವನ ಸಾಲುಗಳನ್ನು ನಾನು ನೆನೆಯಬೇಕು. ಅವರು ಹೇಳುತ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. ಸೊ ಅವರಲ್ಲಿ ಗುಣುಕ್ತಾ ಇದ್ದರು. ಬಟ್ ಇಲ್ಲಿ ಅದರ ಮೂಲ ಒಂದು ಲೇಖಕರು KS ನರಸಿಂಹಸ್ವಾಮಿಯವರು. ಅಂದರೆ ಅಲ್ಲಿ KS ನರಸಿಂಹಸ್ವಾಮಿಯವರು ಅಂತ ಹೇಳಬೇಕಾದ್ರೆ ಒಂದು ಪದ ಬರೆದಿದ್ದಾರೆ ಇಲ್ಲಿ. ಏನಪ್ಪ ಅಂದರೆ ಮೈಸೂರು ಮಲ್ಲಿಗೆ ಖ್ಯಾತಿಯ ಅಂತ ಬರೆದಿದ್ದಾರೆ. ಅಂದರೆ ನಮ್ಮ ಮೊದಲನೇ ಪ್ರಶ್ನೆ
ಅಲ್ಲಿ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ನಿಮಗೆ. ಸೊ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಮೈಸೂರು ಮಲ್ಲಿಗೆಯ ಕರ್ತೃ ಯಾರು ಅಂತ ಹೇಳಿ ಒಂದನೇ ಪ್ರಶ್ನೆ ಇದೆ. ಸೊ ಅದು KS ನರಸಿಂಹಸ್ವಾಮಿ, ಹೌದಲ್ಲ? ಸೊ ಎಸ್, ಇಷ್ಟೇ. ಮತ್ತು ಈ ಪ್ರಶ್ನೆಗೆ ಉತ್ತರ ಸಿಕ್ತು, ಅಭಿಪ್ಸೆ ಕೂಡ ಸಿಕ್ತು, ಹಾಗೆಯೇ ಈ ಧ್ರುವತಾರೆ ಅವೆಲ್ಲ ಮಾಡಿದ್ದೀವಿ. ಇನ್ನು ಶಿವಮೊಗ್ಗದಲ್ಲಿ ಏನೋ ಸಮ್ಮೇಳನ ಆಗಿತ್ತು, ಅದ್ರ ಬಗ್ಗೆ ಈಗ ಸಿಕ್ಕತ್ತೆ ನಿಮಗೆ. ನೋಡಿ, ಪ್ರಶ್ನೆ ಓದಿ ನಾವು ಉತ್ತರ ಹೇಳಕ್ಕೆ ಬಂದಾಗ ನಮಗೆ ಈಸಿಯಾಗಿ ಉತ್ತರ ಸಿಕ್ಕುತ್ತೆ. ಹೀಗೆ ನೋಡಿ. ನೆಕ್ಸ್ಟು ಇಲ್ಲಿ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ರಾಜ್ಯದ ಯೋಜನಾ ಪ್ರಚಾರದ ಅಂಗವಾಗಿ ಸಮಾವೇಶಗೊಂಡಿದ್ದ ಕವಿ ಸಮ್ಮೇಳನ ಅಧ್ಯಕ್ಷತೆಯನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಹಿಸಿಕೊಂಡಿದ್ದರು. ಇದು ಕೂಡ ಒಂದು ಉತ್ತರ ಸಿಕ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾರು ಅದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅಂತಕ್ಕಂಥದ್ದು. ನೆಕ್ಸ್ಟು ತರುಣ ಕವಿಗಳು ಅನೇಕರು ಓದಿದ ಕವನಗಳು ಸಾಧಾರಣವಾಗಿದ್ದವು. ತುಂಬ ಜನ ಅಲ್ಲಿ ಕವನ ಸಂಕಲನಗಳನ್ನು ಓದಲಿಕ್ಕೆ ತರುಣ ಕವಿಗಳು ಬಂದಿದ್ದರು. ಮಾಸ್ತಿಯವರ ಮಾತ್ರ ಅಸನ್ಮುಖಿಗಳಾಗಿ ಕುಳಿತು ಎಲ್ಲ ಕವನ ಸಂಕಲನಗಳನ್ನು ಸಾವಧಾನವಾಗಿ ಕೇಳ್ತಾ ಇದ್ದಾರೆ. ಯಾಕಂದರೆ ಅಧ್ಯಕ್ಷರ ಮೇಲೆ ಕೇಳಲೇಬೇಕಲ್ಲ. ಅಂಥ ಇಳಿ ವಯಸ್ಸಿನಲ್ಲೂ ಅವರಿಗಿದ್ದ ತಾಳ್ಮೆಯನ್ನು ಕೊಂಡು ನನಗೆ ಆಶ್ಚರ್ಯವಾಯಿತು. ಸೊ ಅವರಿಗೆ ಆಶ್ಚರ್ಯ ತಮ್ಮ ಕವನಗಳನ್ನು ಓದಲು ಬಂದ ತರುಣ ಕವಿ ತಿಮ್ಮರಸಯ್ಯ ಪ್ರಾರಂಭದಲ್ಲಿ ಮಾತನಾಡುತ್ತಾ ಪೂಜ್ಯ ಮಾಸ್ತಿಯವರು ಅಗಾಧವಾದ ಸಮುದ್ರವಿದ್ದಂತೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಈಗ ಅವರು ಹೇಳಿದ್ದು ಅಗಾಧವಾದ ಸಮುದ್ರ ಅಂತ. ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿಯವರು, ಸಣ್ಣ ಗುಡ್ಡಯ್ಯನವರು ಅಭಿಪ್ಸೆ, ಶಿವಮೊಗ್ಗದಲ್ಲಿ ಬಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಧ್ರುವಾಂತರ ಅಂತಕ್ಕಂಥ ಸವರ್ಣ ದೀರ್ಘ ಸಂಧಿ. ತಮ್ಮ ಕವನ ಸಂಕಲನದಲ್ಲಿ ಕವನವನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿಯವರನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಅಗಾಧವಾದ ಸಮುದ್ರಕ್ಕೆ ಹೋಲಿಸಿದ್ದಾರೆ. ನೆಕ್ಸ್ಟ್ KM ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅವರು ಸಿಪಾಯಿಯಂತೆ. ನೆಕ್ಸ್ಟ್ ಅವರ ಒಂದು ವ್ಯಕ್ತಿತ್ವ, ಸಣ್ಣ ಗುಡ್ಡಯ್ಯನವರ ವ್ಯಕ್ತಿತ್ವ ಮುಂಗೋಪಿತನ ಅಲ್ಲ. ಇನ್ನು ಗುಣುಗುಣು ಅಂತಕ್ಕಂಥದ್ದು ಅನುಕರಣಾವೇಯ. ಇನ್ನೇನು ಕೂತಿರೋ ಪ್ಯಾಸೇಜು ಎಲ್ಲದಕ್ಕೂ ಉತ್ತರ ಸಿಕ್ತಲ್ಲ ನಿಮಗೆ. ಸೊ ಇನ್ನು ಉಳಿದಂಥ ಪ್ಯಾಸೇಜನ್ನು ನೀವು ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಓದಿ, ಸಮಯ ಇದ್ದರೆ ಓದಿ, ಇಲ್ಲಾಂದರೆ ಬಿಟ್ಟಾಕಿ. ಸೊ ಗೋ ಟು ದ ನೆಕ್ಸ್ಟ್. ಅಂದರೆ ಈ ರೀತಿ ನೀವು ಪ್ಯಾಸೇಜನ್ನು ಆನ್ಸರ್ ಮಾಡಬೇಕು. ಸೊ ಪ್ಯಾಸೇಜ್ ಆನ್ಸರ್ ಮಾಡುವಂಥ ಟ್ರಿಕ್ಸ್ ಇದು. ನಾನು ಹೀಗೆ ಮಾಡ್ತಿದ್ದೆ, ನಿಮಗೇನಿಸುತ್ತೆ, ನೀವು ಹೇಗೆ ಮಾಡ್ತೀರಾ, ಅದು ನಿಮ್ಮ ಟೈಮನ್ನು ಉಳಿಸ್ಬೇಕು. ಓಕೆ, ಈ ಥರ ನೀವು ಓದೋದ್ರಿಂದ ಒಂದು 8 ಮಾರ್ಕ್ಸಿಗೆ ಅಟ್ಲೀಸ್ಟ್ ನೀವು 8ಗೆ ಒಂದು ಅಟ್ಲೀಸ್ಟ್ 6 to 7 ಅಂತೂ 100% ತಗೊತೀರಾ ನಾನು ಹೇಳೋದು. ಅಂದರೆ ನೀವು ಯೋಚನೆ ಮಾಡಿ ಮಾರ್ಕ್ಸನ್ನು ತಗೋಬೇಕಾಗತ್ತೆ. ಅಂದರೆ ಕ್ವಿಕ್ಕಾಗಿ ಕೂಡ ಆನ್ಸರನ್ನು ಮಾಡಬೇಕಾಗತ್ತೆ. ಅಲ್ಲಿ ಫಿಕ್ಸ್ ಮಾರ್ಕ್ಸ್ ನಿಮಗೆ ಸಿಕ್ತು ಅಂತ ಹೇಳಿದರೆ ಮುಂದಿನ ಪ್ರಶ್ನೆಗಳಿಗೆ ನೀವು ಹೋಗ್ಬೋದು. ನೆಕ್ಸ್ಟು ಅದೇ ಥರ ಒಂದು ಪದ್ಯ ಕೊಟ್ಟಿದ್ದಾರೆ, ಪದ್ಯವನ್ನು ನೋಡ್ಕೊಳ್ಳಿ. ಮೊದಲು ನಾನು ನನ್ನ ಒಂದು ಸಿದ್ಧಾಂತದ ಪ್ರಕಾರ ಪ್ರಶ್ನೆಗಳನ್ನು ನೋಡ್ತೀನಿ. ಈ ಪದ್ಯದಲ್ಲಿ ಬಂದಿರುವಂತಹ ಮೂಲೋಕದ ಒಡೆಯ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು, ಎಲ್ಲಿ ಮುಳುಗ್ತದೆ ಅಂತಕ್ಕಂಥದ್ದು. ಕೌಸಲ್ಯಯ ಬಿಸಿ ಉಸಿರು ಜಾರಿ ಇಲ್ಲಿ ಬಿತ್ತು, ಅಗ್ನಿಕುಂಡದಲ್ಲಿ ನೆರೆ ಮಿಂದು ಬಂದವಳು ಇವಳು ಯಾರು? ನೆಕ್ಸ್ಟ್ ಕೌಸಲ್ಯೆಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಸಿದಳು. ನೆಕ್ಸ್ಟು ಲವಕುಶರು ಈ ಪದದಲ್ಲಿ ಅಡಗಿರುವ ಸಮಾಸ. ನೋಡಿ, ಸಮಾಸವನ್ನು ನಾವೇನು ಪೊಯಮ್ನ ಓದಿ ಮಾಡಬೇಕಂತೇನಿಲ್ಲ. ಸೊ ಲವಕುಶರು ಅಂತ ಇದೆ. ಸೊ ಲವಕುಶರು ಅಂದರೆ ಏನು? ಸೊ ಲವಕುಶರು ಅಂತಕ್ಕಂಥ ಒಂದು ಪದವನ್ನು ನೀವು ಬಿಡಿಸಿ ಬರೆದ್ರೆ ಲವನು ಪ್ಲಸ್ ಕುಶನು ಅಂತ ಬರುತ್ತೆ. ಓಕೆ, ಸೊ ಅಲ್ಲಿ ಲವನು ಪ್ಲಸ್ ಕುಶನು ಈಸ್ ಈಕ್ವಲ್ ಟು ಲವಕುಶನು ಅಂತ ಆಗುತ್ತೆ, ಲವಕುಶರು ಅಂತ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗುವಂಥ ಸಮಾಸ ಅಥವಾ ವಿಗ್ರಹ ವಾಕ್ಯದಲ್ಲಿರುವ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿದ್ದರೆ, ಈಗ ಲವನು ಇಂಪಾರ್ಟೆಂಟು, ಕುಶನು ಇಂಪಾರ್ಟೆಂಟು, ಲವಕುಶರು ಇಬ್ಬರೂ ಇಂಪಾರ್ಟೆಂಟು, 2 ನಾಮಪದಗಳಿದ್ದಾವೆ ಅಂತ ಹೇಳಿದಾಗ ಅಂತಹ ಸಮಾಸವನ್ನು ನಾವು ಯಾವುದು ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ದ್ವಂದ್ವ ಸಮಾಸ ಅಂತ ಕರಿತೀವಿ. 2 ಅರ್ಥಗಳು ಪ್ರಧಾನ, 2 ನಾಮಪದಗಳಿತ್ತು ಅಂದರೆ ಅವುಗಳನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಈ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಸೂರ್ಯ ಚಂದ್ರರು, ರಾಮ ಲಕ್ಷ್ಮಣರು, ಲವಕುಶರು, ತಂದೆ ತಾಯಿಯಂದಿರು ಅಥವಾ ಗಂಡ ಹೆಂಡತಿಯರು, ಅಣ್ಣ ತಮ್ಮಂದಿರು, ಕೃಷ್ಣಾರ್ಜುನರು, ಹೌದಾ, ಬಾವಿಯೂ ಹಳ್ಳವೂ ಅಥವಾ ಕೆರೆ ಹಳ್ಳ ಬಾವಿಗಳು, ಮತ್ತು ಈ ಥರ ಅನೇಕ ಗಿಡ ಮರ ಬಳ್ಳಿಗಳು, ಇಂತಹ ಪದಗಳು ಬಂದಾಗ ಅವನ್ನೆಲ್ಲವನ್ನು ಕೂಡ ನಾವು ದ್ವಂದ್ವ ಸಮಾಸ ಅಂತ ನಾವು ಹೇಳ್ತೀವಿ. ಸೊ ದ್ವಂದ್ವ ಸಮಾಸ ಅಂದರೆ ನಿಮ್ಗೆ ಯಾವತ್ತೂ ಮರೆಯಬಾರ್ದು, ಆ ಥರ ನೀವು ನೆನಪಿಟ್ಕೋಬೇಕು. ದ್ವಂದ್ವ ಸಮಾಸ ಅಂದರೆ ಏನಂತ ಕ್ಲಿಯರ್ ಆಯ್ತಲ್ಲ. ಕೊಡು ನೆಕ್ಸ್ಟ್ ಒನ್.
ಇಲ್ಲಿ ನಗು ನಗುತ್ತಾ ಈ ಪದ್ಯದಲ್ಲಿರುವಂಥ ವ್ಯಾಕರಣಾಂಶ, ಇದಕ್ಕೇನು ಪ್ಯಾಸೇಜ್ ಓದಬೇಕಾಗಿಲ್ಲ ನೀವು, ಅಂದರೆ ಪದ್ಯ ಓದಬೇಕಾಗಿಲ್ಲ. ನಗು ನಗುತ್ತಾ ಅಂತ ಇದೆ. ಏನದು ನಗು ನಗುತ್ತಾ ಅಂತಕ್ಕಂಥದ್ದು? ನಗು ಪ್ಲಸ್ ನಗು ನಗು ನಗುತ್ತಾ ಆಗುತ್ತೆ. ಅಂದರೆ ಅರ್ಥ ಏನಿದು? ಎರಡು ಸರಿ ಬಂದಿದೆ. ಅಂದರೆ ನಾವು ಇದನ್ನು ಏನಂತ ಹೇಳ್ತೀವಿ? ದ್ವಿರುಕ್ತಿ ಅಂತ ಹೇಳ್ತೀವಿ. ಸೊ ದ್ವಿರುಕ್ತಿ ಅಂತ ಹೇಳಿದರೆ ಡಬಲ್ ಟೈಮ್ ಬಂದಿರತಕ್ಕಂಥದ್ದು. ಸೊ ನಗು ನಗುತ್ತಾ, ನಗು ನಗುತ್ತಾ ಅಂದರೆ ದ್ವಿರುಕ್ತಿ ಅಂತಕ್ಕಂಥದ್ದು. ಅಂದರೆ ದ್ವಿರುಕ್ತಿ ಅಂದರೆ ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸುವುದಕ್ಕಾಗಿ ಒಂದು ಪದವನ್ನು ಎರಡು ಸಲ ನಾವು ಉಚ್ಚಾರಣೆಯನ್ನು ಮಾಡ್ತೀವಿ. ಅದರ ಒಂದು ಅರ್ಥ ಆ ರೀತಿ ಬರುತ್ತೆ. ಇಲ್ಲಿ ನಗು ನಗು ಅಂತಕ್ಕಂಥದ್ದನ್ನು ನಗು ನಗುತ್ತಾ ಅಂತೇಳಿ ನಾವು ಹೇಳ್ತೀವಿ. ಇದೇ ಥರ ಬೇಗ ಬೇಗ, ಮನೆ ಮನೆ, ದೊಡ್ಡ ದೊಡ್ಡ, ನೋಡಿ ನೋಡಿ, ಮತ್ತು ಬೇಡ ಬೇಡ, ಸಾಕು ಸಾಕು, ಕಷ್ಟ ಕಷ್ಟ, ಬನ್ನಿ ಬನ್ನಿ, ಈಗೀಗ, ಊರೂರು, ಮೊತ್ತ ಮೊದಲು, ತುತ್ತ ತುದಿ, ನಗ್ನಗ್ತ, ಓಡೋಡಿ ಇತ್ಯಾದಿಗಳು ಎಲ್ಲವೂ ಕೂಡ ದ್ವಿರುಕ್ತಿಗೆ ಉದಾಹರಣೆ ಆಗಿದ್ದಾವೆ. ಸೊ ಇವುಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಐಡಿಯಾ ಬಂತಲ್ಲ ಹೇಗೆ ಅಂತ. ಇನ್ನು ಉಳಿದಂಥ ಪ್ರಶ್ನೆಗಳು ನೀವು ಪ್ಯಾಸೇಜನ್ನು ಓದಿ ಆನ್ಸರನ್ನು ಮಾಡಬೇಕಾಗತ್ತೆ. ಹಾಗಾಗಿ ಏನು ನಾನು ಅದನ್ನು ನಿಮಗೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀವೇ ಆ ಒಂದು ಪದ್ಯವನ್ನು ಓದಿಕೊಂಡು ಯಾವ ರೀತಿ ಅಂತ ಆನ್ಸರನ್ನು ಮಾಡ್ಬೋದು. ಇನ್ನು 16ನೇ ಪ್ರಶ್ನೆಗೆ ಹೋಗ್ತೀನಿ ನಾನು ನೇರವಾಗಿ. ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇಲ್ಲಿ ಬಂದಿದೆ. ಮೊದಲನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ. ಸೊ ಬರವಣಿಗೆ ಅಂದರೆ ರೈಟಿಂಗ್, ಹೌದಲ್ವಾ? ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ, ಮೌನವಾಗಿ ಓದಿ ವಿಷಯ ಸಂಗ್ರಹಿಸುವ ಸಾಮರ್ಥ್ಯ, ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು, ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವ ಸಾಮರ್ಥ್ಯ. ಇನ್ನು ನಾನು ಆನ್ಸರೇ ಹೇಳೋದು ಬೇಡ, ನೀವೇ ಹೇಳಿಬಿಟ್ರಿ ಯಾವುದು. ಪ್ರಾಕ್ಟೀಸ್ ಆಗಿದೆ ಈಗ ನಿಮಗೆ. ನೋಡಿ ಇಲ್ಲಿ ಬರವಣಿಗೆ ಅಂದಾಗ ಇಲ್ಲಿ ನೋಡಿ, ರಾಗವಾಗಿ ಹಾಡುವುದು, ಧ್ವನಿಯನ್ನು ಗ್ರಹಿಸುವುದು, ಓದುವುದು ಅಂತ ಹೇಳಿದಾಗ ಬರೋದಿಲ್ಲ. ಇನ್ನು ಆಯ್ಕೆ ಒಂದು ನೋಡಿ, ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ. ಸೊ ಆಪ್ಷನ್ 1 100% ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳು, ಉತ್ತಮ ಸಂವಹನ ಮಾಡುವ ಪದ್ಧತಿ ಅಂತ ಕೇಳಿದರೆ ಯಾವುದು? ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳು ಮತ್ತು ಉತ್ತಮ ಧ್ವನಿ ಸಂವಹನ ಮಾಡುವಂಥ ಪದ್ಧತಿ ಯಾವುದು? ಅದೇ ಆ ರೀತಿ ಮಾಡ್ತಕ್ಕಂಥದ್ದು ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ಚರ್ಚಾ ಪದ್ಧತಿ, ಕಥನ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಪದ್ಧತಿಯಲ್ಲಿ ಆ ರೀತಿ ನಾವು ಮಾಡ್ತೀವಿ? ನಿಮಗೀಗ ಓದುವಾಗಲೇ ಗೊತ್ತಾಗೋಗ್ಬಿಡುತ್ತೆ. ವಿಷಯ, ಪಾತ್ರಗಳು ಅಂತ ಬಂದಿದೆ ಅಲ್ಲಿ. ಪಾತ್ರ, ಸಂಭಾಷಣೆ, ಸಂದರ್ಭಗಳು, ಧ್ವನಿ ಎಲ್ಲವೂ ಬರುವಂಥದ್ದು. ಉಪನ್ಯಾಸ ಅಂತಂದ್ರೇನು? ಅತ್ಯಂತ ಹಳೆಯದಾದಂಥ ಕನ್ನಡ ಬೋಧನಾ ವಿಧಾನ ಇದು. ಇಲ್ಲಿ ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಟೀಚರ್ ಸೆಂಟ್ರಿಕ್ ಅಂತ ನಾವು ಹೇಳ್ತೀವಿ. ಆ ಟೀಚರ್ ಸೆಂಟ್ರಿಕಲ್ಲಿ ಮಕ್ಕಳು ಮಾತ್ರ ಪ್ಯಾಸಿವ್ ಆಗಿರ್ತಾರೆ, ಬೋಧನೆಯನ್ನು ತೊಡಕೊಂಡಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗಿ ಕೇಳುವರಾಗಿರ್ತಾರೆ. ಹಾಗಾಗಿ ಆಯ್ಕೆ 1 ಬರೋದಿಲ್ಲ. ಉಪನ್ಯಾಸ ಪದ್ಧತಿ ಅಂದರೆ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳಿದರೆ, ಈ ಪದ್ಧತಿಯಲ್ಲಿ ಶಿಕ್ಷಕರು ಬೆಳವಣಿಗೆಯಲ್ಲಿ ಪ್ರಶ್ನೆಗಳನ್ನು ಉಪಯೋಗಿಸೋದ್ರ ಮುಖಾಂತರ ಪ್ರಶ್ನೆಗಳನ್ನು ಕೇಳ್ತಾ ಮಕ್ಕಳೊಟ್ಟಿಗೆ ಆನ್ಸರನ್ನು ಪಡೀಲಿಕ್ಕೆ ಬಯಸ್ತಾರೆ. ಹೌದಾ? ಸೊ ಪ್ರಶ್ನೋತ್ತರ ಪದ್ಧತಿ ಅಂತಕ್ಕಂಥದ್ದು ಕೂಡ ಒಂದು ಉತ್ತಮವಾದದ್ದು. ಬಟ್ ಇಲ್ಲಿ ವಿಷಯ, ಪಾತ್ರ, ಸಂಭಾಷಣೆಗೆ ಅದು ಬರೋದಿಲ್ಲ. ನೆಕ್ಸ್ಟ್ ಚರ್ಚಾ ಪದ್ಧತಿ ಅಂತ ಹೇಳಿದರೆ, ಇದರಲ್ಲಿ ವ್ಯಾಕರಣಾಂಶಗಳನ್ನು ಮತ್ತು ಪ್ರಶ್ನೆಗಳ ಉತ್ತರಗಳನ್ನು ಮಕ್ಕಳ ಜೊತೆಗೆ ಬೋಧನೆ ಮತ್ತು ಕಲಿಕೆಯ ಸಂದರ್ಭದಲ್ಲಿ ಚರ್ಚೆ ಮಾಡುವಂಥದ್ದು, ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಡುವಂಥದ್ದು, ಇದು ಚರ್ಚಾ ಪದ್ಧತಿ. ಇನ್ನು ಕಥನ ಪದ್ಧತಿ ಅಂತ ಹೇಳಿದರೆ, ಭಾಷಾ ಬೋಧನೆಯಲ್ಲಿ ಕಥನ ಪದ್ಧತಿ ಅತ್ಯಂತ ಆಸಕ್ತಿದಾಯಕವಾದದ್ದು. ಇಲ್ಲಿ ಕಥೆಯ ಸ್ವರೂಪ, ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳು, ಧ್ವನಿಯ ಮೂಲಕ ಸಂವಹನವನ್ನು ಮಾಡಬೇಕು. ಇದು ಕಥನ ಪದ್ಧತಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ನಮಗೇನೀಗ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಥನ ಪದ್ಧತಿ. ಸೊ ಕಥನ ಪದ್ಧತಿ ಭಾಳ ಇಂಪಾರ್ಟೆಂಟ್. ಈ ಕೆಳಗಿನ ಭಾಷಾ ಬೋಧನೆಯಲ್ಲಿ ಅಂದರೆ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದೆ ಇರುವಂಥದ್ದು ಯಾವುದು? ಯಾವಾಗಲೂ ರೆಗ್ಯುಲರಾಗಿ ನಾವು ಬಳಸದೇ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದು ಯಾವುದು ಅಂತ. ಸಾಂಪ್ರದಾಯಿಕ ಪದ್ಧತಿಗಳು ಬಿಟ್ಟು ಇರುವಂಥದ್ದು. ಸೊ ಪಠ್ಯ ಪುಸ್ತಕ ಪದ್ಧತಿ, ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಾಟಕಾಭಿನಯ ಪದ್ಧತಿ. ಸೊ ಇವೆಲ್ಲವನ್ನು ನಾಟಕಾಭಿನಯ, ಉಪನ್ಯಾಸ, ಪ್ರಶ್ನೋತ್ತರ ಪದ್ಧತಿ ನಾವು ಬಳಸ್ತೀವಿ. ಬಟ್ ಇದ್ಯಾವುದು ಪಠ್ಯಪುಸ್ತಕ ಪದ್ಧತಿ, ಅದನ್ನು ನಾವು ಬಳಸೋದಿಲ್ಲ. ಸೊ ಹಾಗಾಗಿ ಅದು
ಪಠ್ಯಪುಸ್ತಕ ಪದ್ಧತಿ ಅಂತಕ್ಕಂಥದ್ದು ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲ. ಇನ್ನು ಸಾಂಪ್ರದಾಯಿಕ ಪದ್ಧತಿಗಳು ಯಾವ್ಯಾವ ಇದಾವೆ ಅಂದರೆ ಕಥನ ಪದ್ಧತಿ, ಉಪನ್ಯಾಸ, ಪ್ರಶ್ನೋತ್ತರ, ನಾಟಕಾಭಿನಯ, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಇತ್ಯಾದಿಗಳು. ಸೊ ಇವನ್ನೆಲ್ಲ ನಾವು ಸಾಂಪ್ರದಾಯಿಕ ಪದ್ಧತಿಗಳು ಅಂತ ಕರಿತೀವಿ. ಇನ್ನು ಆಧುನಿಕ ಪದ್ಧತಿಗಳಿದ್ದಾವೆ. ಅವು ಯಾವ್ಯಾವು ಅಂತ ನೀವು ನೋಡ್ಕೊಳೋದಾದರೆ ಈ ಸಂಶೋಧನಾ ಪದ್ಧತಿ ಅಥವಾ ಅನ್ವೇಷಣಾ ಪದ್ಧತಿ, ನೆಕ್ಸ್ಟ್ ಕ್ರೀಡಾ ಪದ್ಧತಿ, ಕಿಂಡರ್ ಗಾರ್ಡನ್ ಪದ್ಧತಿ, ಮಾಂಟೆಸೋರಿ ಪದ್ಧತಿ, ಪಠ್ಯಪುಸ್ತಕ ಪದ್ಧತಿ, ಟೆಕ್ಸ್ಟ್ ಬುಕ್ ಮೆಥಡ್ ಈಗೇನು ಕೊಟ್ಟಿದ್ದಾರಲ್ಲ ಇದು ಈ ಟೆಕ್ಸ್ಟ್ ಬುಕ್ ಮೆಥಡ್ಡು, ಆಮೇಲೆ ದೃಕ್ ಶ್ರವಣೋಪಕರಣಗಳ ಪದ್ಧತಿ, ಮತ್ತು ಡಾಲ್ಟನ್ ಪದ್ಧತಿ ಅಥವಾ ಯೋಜನೆ, ಪ್ರಾಯೋಗಿಕ ಪದ್ಧತಿ, ಸ್ವಯಂ ಬೋಧಿನಿ ಸಾಮಗ್ರಿಗಳ ವಿಧಾನ, ಕಂಪ್ಯೂಟರ್ ಸಹಾಯದ ಬೋಧನಾ ಪದ್ಧತಿ, ಈ ಥರ ಮನೋವೈಜ್ಞಾನಿಕ ಆಟಗಳ ವಿಧಾನ, ಇವೆಲ್ಲವೂ ಕೂಡ ಅಸಾಂಪ್ರದಾಯಿಕ. ಅಂದರೆ ನಾವು ಅವನ್ನ ರೆಗ್ಯುಲರ್ ಆಗಿ ಬಳಸೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೊ ನೋಟ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಬೋಧನಾ ಪ್ರಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳನ್ನಾಗಿ ಉಪಯೋಗಿಸಿ ಕಲ್ಪಿಸುವಂಥ ಪದ್ಧತಿ ಯಾವುದು ಅಂತ. ಪಠ್ಯಪುಸ್ತಕ ಪದ್ಧತಿ, ಸಂಪೂರ್ಣ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಿದರ್ಶನ ಪದ್ಧತಿ. ಗೊತ್ತಾಯ್ತಲ್ಲ, ಅಲ್ಲಿ ಆಯ್ಕೆಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ನಿದರ್ಶನ ಪಡಿಸ್ತಕ್ಕಂಥದ್ದು. ಎಸ್, ನಿದರ್ಶನ ಪದ್ಧತಿ ಅಂದರೆ ಬೋಧನೆಯಲ್ಲಿ ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಂದು ಸರಿ ನಾವು ತೋರಿಸ್ತೀವಲ್ಲ, ಅದನ್ನು ನಾವು ನಿದರ್ಶನ ಪದ್ಧತಿ ಅಂತ ಕರಿತೀವಿ. ಓಕೆ. ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲಿಕ್ಕೆ ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಂದು ಸರಿ ಮಾದರಿಗಳನ್ನಾಗಿ ಉಪಯೋಗಿಸಿ ಕಲಿಸುವಂಥ ಪದ್ಧತಿ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಈ ಟೂರಿಸ್ಟ್ ಪ್ಲೇಸ್ಗಳನ್ನು ನೀವು ನೆನಪು ಮಾಡಿಕೊಳ್ಳಿ. ಹೇಗೆ ವಿಜಯನಗರದ ಗತ ವೈಭವವನ್ನು ನಾವು ತಿಳಿಸ್ಬೇಕಪ್ಪ ಅಂತಂದರೆ ಅಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಫೋಟೋಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು, ಸ್ಮಾರಕಗಳನ್ನು ನಾವು ತೋರಿಸ್ಬೇಕು. ಆಗ ನಮಗೆ ಆ ಪ್ರತ್ಯಕ್ಷಿಕ ಅಂತಕ್ಕಂಥದ್ದು ನಿದರ್ಶನ ನಮಗಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಇದು ಉತ್ತಮ ಮಾತುಗಾರಿಕೆಯ ಲಕ್ಷಣಕ್ಕೆ ಸೇರಿದೆ. ಉತ್ತಮ ಮಾತುಗಾರಿಕೆ ನೇರವಾಗಿ ಮಾತನಾಡದೆ ಸುತ್ತಿ ಬಳಸಿ ಮಾತನಾಡುವುದು ಖಂಡಿತ ಅಲ್ಲ. ವಿಷಯ ಪೂರ್ತಿ ತಿಳುವಳಿಕೆ ಇಲ್ಲದೆ ಮಾತನಾಡುವುದು ಖಂಡಿತ ಅಲ್ಲ. ಹಿಮ್ಮರಳುವಿಕೆ ಹಾಗೂ ಪುನರಾವರ್ತನೆ ಮಾಡುತ್ತಾ ಮಾತನಾಡುವುದು ಇಲ್ಲ. ಇನ್ನೊಂದು ಓದಲೇಬೇಡ್ರಿ, ಅದನ್ನ ಹಾಕ್ಬಿಡ್ರಿ. ಮೊದಲು 3 ಬರಲ್ಲ, ಆದಮೇಲೆ 4ನೇದು ಬರಲೇಬೇಕಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು. ಯಾವಾಗಲೂ ನಮ್ಮ ಮಾತು ಹಿತ ಮತ್ತು ಮಿತ ಎರಡಿದ್ದರೆ ಖಂಡಿತ ನಾವು ಎಲ್ಲರ ಒಂದು ಮನಸ್ಸಿಗೆ ಒಪ್ತೀವಿ, ಅದು ಅನುಕೂಲನೂ ಕೂಡ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು? ಸೊ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇಲ್ಲಿ. ಯಾರೂಪ ಅಂತ ಹೇಳಿದರೆ ಶಬ್ದಮಣಿ ದರ್ಪಣಂ ಅವರು ಬರೆದಿರ್ತಕ್ಕಂತಹ ವ್ಯಾಕರಣ ಗ್ರಂಥ ಏನಿದೆ ಶಬ್ದಮಣಿ ದರ್ಪಣಂ, ಅಲ್ಲಿ ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ಶಬ್ದಮಣಿ ದರ್ಪಣಂ ಬರೆದಿದ್ದಾರೆ ಕೆ.ಸಿ. ರಾಜರು. ಓಕೆ. ನೆಕ್ಸ್ಟ್, ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವಂತಹ ಪ್ರಕ್ರಿಯೆ ಯಾವುದು? ಈಗ ಏನಾಗ್ತದೆ ಅಂದರೆ ಸಮ್ಟೈಮ್ಸು ಒಬ್ಬ ಮಗು ಡೈಲಿ ಸ್ಕೂಲಿಗೆ ತಪ್ಪಿಸ್ಕೊಳ್ತಾ ಇರ್ತಾನೆ, ಅಥವಾ ಯಾವುದೋ ಫ್ಯಾಕ್ಟ್ರಿ ಇದ್ದಕ್ಕಿದ್ದಂಗೆ ಕಡಿಮೆ ಲಾಭ ಅಥವಾ ಯಾವುದೋ ಸಮಸ್ಯೆ ಆಗ್ತಾ ಇರುತ್ತೆ ಅಂದಾಗ ವಿವಿಧ ವೃತ್ತಿ ಕ್ಷೇತ್ರಗಳಲ್ಲಿ ಈ ಅಧ್ಯಯನವನ್ನು ನಾವು ಕೈಗೊಳ್ತೀವಿ. ತಕ್ಷಣಕ್ಕೆ ಅಂದರೆ ಉತ್ತಮವಾದಂಥ ವಿಧಾನ ಯಾವುದು ಅಂತ ಹೇಳಿದರೆ ಅದು ಕ್ರಿಯಾ ಸಂಶೋಧನೆ ವಿಧಾನ. ಓಕೆ. ಈ ಕ್ರಿಯಾ ಸಂಶೋಧನೆಯ ಮೂಲಕ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ. ನನ್ನಿಂದಾಗುವ, ನನ್ನಿಂದಾಗದ ಕಾರಣಗಳನ್ನು ಪಟ್ಟಿ ಮಾಡ್ತೀವಿ. ಅದ್ರ ಮೂಲಕ ಮಕ್ಕಳಿಗೆ, ನಾವು ಆ್ಯಕ್ಚುಲಿ ಟೀಚಿಂಗ್ ಫೀಲ್ಡಲ್ಲಿರೋದ್ರಿಂದ ಮಕ್ಕಳಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಆ ಪದ್ಧತಿಯನ್ನು ಬಳಸ್ತೀವಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥಿತಗೊಳಿಸಿರುವಂಥ ಕಲಿಕಾ ಸಾಮಗ್ರಿ, ಈ ಮೂಲಕ ಕಲಿಯುವಂಥ ವಿಧಾನ ಯಾವುದು? ಸೊ ಪ್ರಶ್ನೆಯಲ್ಲಿ ಉತ್ತರ ನಿಮ್ಗೆ ಸಿಕ್ಕುತ್ತೆ. ಸ್ವಯಂ ಬೋಧಿನಿ ವಿಧಾನ ಅಂದರೆ ಒಂದು ನಿರ್ದಿಷ್ಟ ಪಠ್ಯಾಂಶ, ವಿಷಯ, ಭಾಷೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಾವೇ ಸ್ವಯಂ ಆಗಿ ಕಲಿಯಲಿಕ್ಕೆ ಸಾಧ್ಯವಾಗುವಂತೆ ನಿರ್ದೇಶನ ಸೂಚನೆಗಳು ಒಳಗೊಂಡಂತಹ ಕಲಿಕಾ ಸಾಹಿತ್ಯ ಸಾಮಗ್ರಿಗಳನ್ನು ವ್ಯವಸ್ಥಿತಗೊಳಿಸಿ ಇರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ಚಾಲನೆಗೊಳಿಸುವುದೇ ಸ್ವಯಂ ಬೋಧಿನಿ ವಿಧಾನ ಅಂತ ಹೇಳ್ತೀವಿ. ಅದರಲ್ಲಿ ಚಾರ್ಟ್ ಇರ್ಬೋದು, ಕಾಪಿ ಪುಸ್ತಕ, ಅಭ್ಯಾಸ ಪುಸ್ತಕ, ಪ್ರಶ್ನೋತ್ತರ ಪುಸ್ತಕಗಳು ಇತ್ಯಾದಿಗಳನ್ನು ಅದು ಒಳಗೊಂಡಿರುತ್ತೆ. ಓಕೆ.
ಸೊ ಸ್ವಯಂ ಬೋಧಿನಿ ಪದ್ಧತಿ ಅಥವಾ ವಿಧಾನ ಸರಿಯಾದ ಉತ್ತರ. ನೆಕ್ಸ್ಟು, ಬರಹದಲ್ಲಿರುವಂತಹ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು. ಮತ್ತೊಂದು ಬೇರೆ ಲ್ಯಾಂಗ್ವೇಜಿಗೆ ಪರಿವರ್ತನೆ ಮಾಡುವಂಥದ್ದಕ್ಕೆ ನಾವು ಏನಂತ ಕರಿತೀವಿ? ಸೊ ಏನಂತ ಕರಿತೀವಿ? ತುಂಬ ಸಿಂಪಲ್, ಭಾಷಾಂತರ, ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಅಂದರೆ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತನೆ ಮಾಡೋದನ್ನು ಭಾಷಾಂತರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ನು, ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದನ್ನು ಏನಂತ ಕರಿತೀವಿ? ಅದರ ಒಂದು ಕಂಪ್ಲೀಟ್ ಸಮರಿ ಬರೆಯೋದಕ್ಕೆ ವಿಸ್ತೃತ ಬರವಣಿಗೆ, ಸೃಜನಶೀಲ ಬರವಣಿಗೆ, ಟಿಪ್ಪಣಿ ಬರಹ, ಸಂಕ್ಷೇಪ ಬರವಣಿಗೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗಾದರೆ ಅಲ್ಲಿ ಸಿಂಪಲ್ ಮಾಡಿ ಮತ್ತು ಅದರ ಜೊತೆಗೆ ಸಾರಾಂಶವನ್ನು ಬರಿತೀವಿ. ಸೊ ಯಾವುದು ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ? ಸೊ ಸರಿಯಾದ ಉತ್ತರ ಸಂಕ್ಷೇಪ ಬರವಣಿಗೆ ಅಂತ ಕರಿತೀವಿ. ಅವ್ರಿಗೆ ಕ್ರಿಯೇಟ್ ಏನಾದರೂ ಮಾಡಿದ್ದಿದ್ರೆ ಅದು ಸೃಜನಶೀಲ ಆಗ್ತಾಯಿತ್ತು. ಸೊ ಡೀಟೇಲಾಗಿ ಬರೆದಿದ್ರೆ ವಿಸ್ತೃತ ಆಗ್ತಾಯಿತ್ತು. ಟಿಪ್ಪಣಿ ಇಲ್ಲಿ ಬರೋದಿಲ್ಲ. ಸೊ ಸಂಕ್ಷೇಪ ಬರವಣಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ನೀವೀಗ ಬರ್ಕೊಳ್ತೀರಲ್ಲ ಆ ಥರ. ನೆಕ್ಸ್ಟ್, ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯ ವೃಂದಗಳನ್ನು ಕ್ರಮವಾಗಿ ಬರೆದ ಪಠ್ಯವಿದು ಯಾವುದು? ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಕ್ರಮವಾಗಿ ಬರೆದಿರ್ತಕ್ಕಂಥ ಒಂದು ಪಠ್ಯ ಗದ್ಯ, ಪದ್ಯ, ಪ್ರಬಂಧ, ಲಹರಿ ಅಂತ ಇದೆ. ಸೊ ಉತ್ತರ ಈಸಿಯಾಗಿ ಗೊತ್ತಾಗೋಗುತ್ತಲ್ಲ, ಪ್ರಬಂಧ. ಅಲ್ಲಿ ಬಟ್ ಫೈನಲ್ ಕೀ ಆನ್ಸರಲ್ಲಿ ಎರಡೂ ಕೂಡ ಸರಿ ಅಂತ ಕೊಟ್ಟಿದ್ದಾರೆ. ಗದ್ಯನೂ ಕೊಟ್ಟಿದ್ದಾರೆ, ಪ್ರಬಂಧನೂ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎರಡೂ ಕೂಡ ಸರಿ ಅಂತೇಳಿ ಫೈನಲ್ ಕೀ ಆನ್ಸರಲ್ಲಿ ಆ ರೀತಿ ಕೊಟ್ಟಿದ್ದರು. ಸೊ ಗದ್ಯ ಮತ್ತು ಪ್ರಬಂಧ ಎರಡೂ ಕೂಡ ಕರೆಕ್ಟ್. ನೆಕ್ಸ್ಟ್, ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಯಾವುದು? ಇದಾಗಲೇ ನಾನು ಹೇಳಿಬಿಟ್ಟೆ ನಿಮಗೆ, ಪ್ರಶ್ನೋತ್ತರ ಪದ್ಧತಿ. ಸೊ ಸಾಕ್ರೆಟಿಸ್ ಪದ್ಧತಿ ಅಂತ ಕೂಡ ಕರೀತಾರೆ. ಯಾಕಂದರೆ ಗ್ರೀಸ್ ದೇಶದ ತತ್ವಜ್ಞಾನಿ ಸಾಕ್ರೆಟಿಸ್ನಿಂದ ಈ ಒಂದು ಪದ್ಧತಿ ಜಾರಿಗೆ ಬಂತು. ಯಾವುದದು? ಪ್ರಶ್ನೋತ್ತರ ಪದ್ಧತಿ. ನೆಕ್ಸ್ಟ್, ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು ಎಷ್ಟು? ಟ್ಯಾಬ್ಲೆಟ್ಗಳು ಎಷ್ಟಿದ್ದಾವೆ ಭಾಮಿನಿ ಷಟ್ಪದಿಯಲ್ಲಿ ಅಂತ ಹೇಳಿದರೆ 102 ಇದ್ದಾವೆ. ಅಂದರೆ 102. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. 102 ಮಾತ್ರೆಗಳನ್ನು ಅದು ಹೊಂದಿರುತ್ತೆ. ಭಾಮಿನಿ ಮತ್ತು ವಾರ್ಧಕಗಳನ್ನು ಚಕ್ರವರ್ತಿನಿಯರು ಅಂಥೇಳಿ ವರ್ಣನೆ ಮಾಡಿದ್ದಾರೆ. ಪ್ರಯೋಗದ ದೃಷ್ಟಿಯಿಂದ ಭಾಮಿನಿಯನ್ನು ರಾಜಷಟ್ಪದಿ ಅಂತ ಕರೀತಾರೆ. ನಂದಿಯ ಛಂದೋವರ್ಣದಲ್ಲಿರುವಂತಹ ಇದರ ಲಕ್ಷಣವನ್ನು ವಿವರಿಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಇದ್ರ ಬಗ್ಗೆ 6 ಸಾಲುಗಳಿಂದ ಕೂಡಿ ಷಟ್ಪದಿ ಅಂದರೆ ಏನು ಅಂತ ನೋಡಿದರೆ ದೇರ್ ಆರ್ 6 ಲೈನ್ಸ್. 6 ಸಾಲುಗಳನ್ನು ಹೊಂದಿರುತ್ತೆ. ಷಟ್ಕೋನ ಅಂದರೆ 6 ಲೈನ್ ನಾವು ನೋಡ್ತೀವಿ. 6 ಸಾಲುಗಳು 1, 2, 4, 5, 5ನೇ ಸಾಲು ಕಿರಿಯ ಸಾಲುಗಳಿರ್ತವೆ. ಅಂದರೆ ಯಾವ ಥರ ಸಾಲಿನ ಪ್ಯಾಟ್ರನ್ ಇರುತ್ತೆ ಅಂತ ಹೇಳಿದರೆ 1ನೇ ಸಾಲು ಮತ್ತು ಇದು 2ನೇ ಸಾಲು. ನೋಡಿ 2ನೇ ಸಾಲು 1 ಇಲ್ಲಿ ಯಾವ ಥರ ಪ್ಯಾಟ್ರನ್ ಇರುತ್ತೆ ಅಂದರೆ 1, 2 ಮತ್ತು 3ನೇದಿಲ್ಲ 4, 5 ಈ ಸಾಲುಗಳು ಸಣ್ಣವಿರ್ತವೆ, ಉಳಿದಂತಹ ಸಾಲುಗಳು ದೊಡ್ಡವಿರ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 3 ಮತ್ತು 6ನೇ ಸಾಲು ಹಿರಿಯ ಸಾಲುಗಳು 3, 4 ಮಾತ್ರೆಗಳಂತೆ 6 ಗಣಗಳು ಅಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇದ್ರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ಕೊಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಮಿನಿ ಷಟ್ಪದಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಮದವು ಸೊಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಅಂತೆ ಅಂತ ಇದ್ದರೆ ಏನಂತ ಹೇಳ್ತೀವಿ? ಉಪಮಾ ಅಲಂಕಾರ. 2 ವಸ್ತುಗಳ ಮಧ್ಯೆ ಹೋಲಿಕೆ ಇದೆಯಲ್ಲ, ಸಾದೃಶ್ಯ ಇದೆಯಲ್ಲ, ಹಾಗಾಗಿ ಉಪಮಾ ಅಲಂಕಾರ ಅಂತ ನಾವು ಹೇಳ್ಬೋದು. ಉಪಮಾ ಅಲಂಕಾರ, ಅಲಂಕಾರಗಳ ಬಗ್ಗೆ ಕೂಡ ನೀವಲ್ಲಿ ಕಲಿಬೇಕಾಗುತ್ತೆ. ಉಪಮಾ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದು. ಉಪಮಾನ, ಉಪಮೇಯ ಮತ್ತು ಸಾಧಾರಣ ಧರ್ಮ, ಸಮಾನ ಧರ್ಮ, ಉಪಮವಾಚಕ ಅಲ್ಲಿ ನಾವು ನೋಡ್ತೀವಿ. ಇನ್ನು ಒಂದು ಉದಾಹರಣೆ, ಅವಳ ಸಿರಿಕಂಠ ಕೋಗಿಲೆಯಂತೆ ಇಂಪಾಗಿದೆ. ಅಂದರೆ ಇಲ್ಲಿ ಉಪಮಾನ ಅಂದರೆ ಯಾವುದಕ್ಕೆ ನಾವು ಹೋಲಿಸಿದ್ದೀವಿ, ನಾವು ಅದನ್ನು ಉಪಮಾನ ಅಂತ ಕರಿತೀವಿ. ಅದು ಭಾಳ ಇಂಪಾರ್ಟೆಂಟು. ಓಕೆ,
ಅಂತೆ ಅಂತಕ್ಕಂಥ ಪದ ಅಲ್ಲಿ ನಮಗೆ ಇಂಪಾರ್ಟೆಂಟು. ಉಪಮವಾಚಕ ಅಂತೆ. ಸಮಾನ ಧರ್ಮ ಅಂತ ಹೇಳಿದರೆ ಅಲ್ಲಿ ಹೋಲಿಕೆಗಳನ್ನು ನಾವು ಇಂಪಾಗಿದೆ ಅಂತಕ್ಕಂಥ ಒಂದು ಹೋಲಿಕೆ ಅಂದರೆ ಕೊನೆಗೆ ನಾವು ಹೇಳಿದ್ವಿ. ಸೊ ಆ ರೀತಿಯಾಗಿ ಅಲಂಕಾರಗಳನ್ನು ಕೂಡ ನಾವು ಚೆನ್ನಾಗಿಲ್ಲಿ ಅಭ್ಯಾಸವನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು, ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ಸುನೀತಾ ಅಥವಾ ಸಾನೆಟ್ನ ಪದಗಳ ಸಂಖ್ಯೆ ಅಂತ ಕೇಳಿದರೆ, ಈ ಸುನೀತಾ ಅಥವಾ ಸಾನೆಟ್ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಸಾನೆಟ್ ಅಂತ ಕರಿತೀವಿ, ಅಷ್ಟ ಷಟ್ಪದಿ ಅಂತ ಕರೀತಾರೆ. ಅಂದರೆ ಅಷ್ಟ ಷಟ್ಪದಿ ಅಂತ ಹೇಳಿದರೆ ಅರ್ಥ ಇಷ್ಟೇ, ಒಟ್ಟು ಪಾದಗಳ ಸಂಖ್ಯೆ ಕೇಳಿದಾರಲ್ವಾ. ಸೊ ಪಾದಗಳ ಸಂಖ್ಯೆ 14 ಸಾಲುಗಳನ್ನು ಹೊಂದಿರ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ನೀವು ಆನ್ಸರನ್ನು ಬರೀಬೇಕು ಅಂತ ಹೇಳ್ತಾ, ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಬಿಡಿಸುವಂಥ ವಿಧಾನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಪಟ್ಟಿಯನ್ನು ಕೂಡ ನಾನು ಅದರ ಪ್ಲೇಲಿಸ್ಟನ್ನು ಕೂಡ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೋಡಿ. ಧನ್ಯವಾದ.